ತಪಸ್ಸು ಮಾಡ್ತಾರೆ. ಆ ತಪಸ್ಸಿನ ಸಂಕಲ್ಪ ಏನು ಅಂದ್ರೆ ದೇಶೋದ್ಧಾರ ಆಗಬೇಕು. ಇದರಿಂದ ತಪಸ್ಸಿನ ಜ್ವಾಲೆ ಪ್ರಪಂಚವನ್ನು ಕಿಗ್ಗದ ಜಾಗದಲ್ಲಿರುವಂಥ ಈಶ್ವರ ಚಂದ್ರಮೌಳೇಶ್ವರ ಇಲ್ಲಿ ಬಂದು ತಪಸ್ಸು ಮಾಡುವಂಥ ಚಂದ್ರಮೌಳಿ ನರಸಿಂಹನೇ ಋಷಿಶೃಂಗರಿಗೆ ಪ್ರೇರಣೆ ಮಾಡಿ ಕಳಿಸ್ತಾರೆ. ಇಲ್ಲಿ ಬಂದು ತಪಸ್ಸಿಗೆ ಸಂಕಲ್ಪ ಮಾಡಿ ಪತ್ನಿ ಸಮೇತರಾಗಿ ಶಾಂತಾ ಸಮೇತರಾಗಿ ಸಂಕಲ್ಪ ಮಾಡಿ ತಪಸ್ಸಿ ಕೂರ್ತಾರೆ. ಸಂಕಲ್ಪ ಮಾಡಿ ಕೂರ್ತಿದ್ದಾಗೆ ಚಂದ್ರಮೌಳೇಶ್ವರ ಪ್ರತ್ಯಕ್ಷರಾಗ್ತಾನೆ. ಕಾರಣ ನರಸಿಂಹಸ್ವಾಮಿ ಇವರಿಗೆ ಶಿವಪಂಚಾಕ್ಷರಿ ಉಪದೇಶ ಕೊಟ್ಟಕ್ಕೋಸ್ಕರ ಮತ್ತು ಮಳೆ ನಿಲ್ಲುವುದಕ್ಕೋಸ್ಕರ ಪ್ರತಿಯೊಬ್ಬರು ಬರ್ತಾರೆ. ಎಲ್ಲ ಮಿನಿಸ್ಟ್ರು ಬರ್ತಾರೆ. ಕೆಲವರು ನಾವು ಅದಕ್ಕಾಗಿ ಬಂದಿದ್ದೀವಿ ಅಂತಾರೆ ಮಿನಿಸ್ಟ್ರು, ಕೆಲವರು ನಾವು ಅಲ್ಲ ಸುಮ್ಮನೆ ಬಂದಿದ್ದು ಪಟ್ಟುವಂಥದ್ದು. ಹಾಗಾಗಿ ಬಸವನ ಬರೆದು ಬಿಡುದು ಅಂತಿದ್ರು. ದೇವರ ಹೆಸರು ಬಸವನ್ ಬಿಡ್ತಿದ್ರು. ಈಗೆಲ್ಲ ಇಲ್ಲ. ಈಗ ಹೊಸಕರುಗಳೇ ಕಡಿಮೆ ಆದ್ರಿಂದ ಯಾರು ಬಿಡೋದಿಲ್ಲ. ಮಾಡೋದ್ರಿಂದ ಅವ್ರ ವಾಹನದಲ್ಲಿ ಆಕ್ಸಿಡೆಂಟ್ ಆಗೋದು ಕಡಿಮೆ ಆಗುತ್ತೆ, ವಾಹನ ಅಭಿವೃದ್ಧಿ ಆಗುತ್ತೆ, ನಡೀತಾ ಇದೆ. ಬನ್ನಿ, ಈ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಶಿವರಾಮ್ ಭಟ್ರು ಇವರಿಂದ ದೇವಸ್ಥಾನದ ಪೌರಾಣಿಕ ಹಿನ್ನೆಲೆಯನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಹೇಳಿ, ದೇವಸ್ಥಾನದ ಪೌರಾಣಿಕ ಹಿನ್ನೆಲೆ. ಋಷಿಶೃಂಗ ಸ್ವಾಮಿ ದೇವಸ್ಥಾನ ವಿಭಾಂಡಕರ ಮಗ ಋಷಿಶೃಂಗರು. ಶೃಂಗೇರಿ ಊರು ಮಧ್ಯಮದ ಹನ್ನಿಕೇಶ್ವರ ಮಲ್ಲಿಕಾರ್ಜುನ ಮಲ್ಲಪ್ಪ ಅಂತಾರೆ. ಗಜಯೋಗಿಗಳು ಈಶ್ವರಗಿರಿ ನಾಮಕರಣ ಮಾಡಿದರೆ ಅದು ವಿಭಾಂಡಕರು ಪೂರ್ವದಲ್ಲಿ ಯಾವ ಒಂದು ಕಾರಣ ಇಲ್ಲದೆ ದೇಶೋದ್ಧಾರ ಆಗುವ ಒಂದು ಕಾರಣಕ್ಕಾಗಿ ತಪಸ್ಸು ಮಾಡ್ತಾರೆ. ಆ ತಪಸ್ಸಿನ ಸಂಕಲ್ಪ ಏನು ಅಂದ್ರೆ ದೇಶೋದ್ಧಾರ ಆಗಬೇಕು. ಅದರಿಂದ ಏನಾಗುತ್ತೆ ಅಂದರೆ ದೇವರು ಪ್ರತ್ಯಕ್ಷರಾಗದಲ್ಲಿ ಅವರ ಸಂಕಲ್ಪ ಬಂದು ಅವರ ಮನಸ್ಸಿನ ಅಭಿಲಾಷೆ ಏನು ಈಡೇರಿಸಬೇಕು ಆ ದೇವರು ಯಾವ ದೇವತೆಗೂ ಇರೋದಿಲ್ಲ. ದೇವರು ದೇಶ ಉದ್ಧಾರ ಆಗಲಿ ಅಂತ ಹೀಗೆ ತಪಸ್ಸು ಮಾಡುವವರಿಗೆ ದೇಶಕ್ಕೆ ಇದರಿಂದ ತಪಸ್ಸಿನ ಜ್ವಾಲೆ ಪ್ರಪಂಚವನ್ನು ಸುಡುವಂಥ ಅಂಥ ಸಮಯದಲ್ಲಿ ಇಂದ್ರಾದಿ ದೇವತೆಗಳು ತಪೋಭಂಗಕ್ಕಾಗಿ ಅಪ್ಸರ ಸ್ತ್ರೀಯನ್ನು ಕಳಿಸ್ತಾರೆ. ತಪೋಭಂಗ ಮಾಡೋಕ್ಕಾಗೋದಿಲ್ಲ, ಪುನಃ ಸ್ವರ್ಗಕ್ಕೆ ಹೋದರೆ ಇಂದ್ರ ಶಾಪ ಕೊಡ್ತಾನೆ. ಆ ತಪಸ್ಸಿನ ಜಾಗಕ್ಕೆ ಹೋಗೋಕ್ಕೆ ಆಗೋದಿಲ್ಲ. ಹಾಗಾಗಿ ತುಂಗಾ ನದಿ ದಡದಲ್ಲಿರ್ತಾರೆ. ಒಂದು ನಮ್ಮ ವಿಭಾಂಡಕರು ತಪಸ್ಸಿಂದೆದ್ದು ತುಂಗಾ ನದಿಗೆ ಸ್ನಾನಕ್ಕೆ ಬಂದಾಗ ಆ ಅಪ್ಸರ ಸ್ತ್ರೀಯರು ಜಲಕ್ರೀಡೆ ಆಡ್ತಿದ್ರಂತೆ. ಈ ವಿಭಾಂಡಕ ಮಹಾಮುನಿಗಳಿಗೆ ಆ ದೇವತಾ ಸ್ತ್ರೀಯರು ನೋಡಿದಂಥವರಿಗೆ ಮನೋವನ್ನು ಚಾಂಚಲ್ಯದಿಂದ ತಪಶಕ್ತಿಯನ್ನು ನದಿಯಲ್ಲಿ ಬಿಡುತ್ತಾರೆ. ಅದೇ ಸಮಯದಲ್ಲಿ ಒಂದು ಶಾಪಗ್ರಸ್ತವಾದಂತಹ ಜಿಂಕೆ ನೀರು ಕುರಿತಿತ್ತು. ಅದರ ಹೊಟ್ಟೆಗೆ ಹೋಗಿ ಅದು ಗರ್ಭಧರಿಸಿ ನವಮಾಸಗಳು ಅಂದರೆ 9 ತಿಂಗಳು ಕಳೆದ ನಂತರದಲ್ಲಿ ಪ್ರಾತಃ ಕಾಲದಲ್ಲಿ ಸುಮುಹೂರ್ತದಲ್ಲಿ ಒಂದಿನ ತುಂಗೆಯ ದಡದಲ್ಲಿ ಒಂದು ಗಂಡು ಮಗುವಿಗೆ ಜನ್ಮ ಕೊಡುತ್ತೆ. ತಲೆಯೊಂದು ಶೃಂಗ ಚಿಹ್ನೆ ಇತ್ತೆ. ವಿಭಾಂಡಕರ ರೇತಸ್ಸಿನ ಸಂಬಂಧವಾದ ಗಂಡು ಮಗುವಾಗಿತ್ತು. ಆ ಜಿಂಕೆ ಪಶುವಿನ ಜನ್ಮೋತ್ಸವದಂತೆ ಅಂದರೆ ಹಸುಕರು ಹಾಕಿದ್ರೆ ಏನು ಮಾಡುತ್ತೆ, ನಿಕ್ಕುತ್ತೆ, ಮೂಸುತ್ತೆ. ಅದೇ ಪ್ರಕಾರವಾಗಿ ಆ ಮಗುವನ್ನು ನೆಕ್ಕಿ ಮೂಸಿ ಎಲ್ಲ ಮಾಡಿ ಅದರ ಪಾಡಿಗೆ ಅದು ಬಿಟ್ಟು ಹೊರಟೋಗಿಬಿಡುತ್ತೆ. ಪ್ರತಿನಿತ್ಯ ಬಂದಂತೆ ಆ ದಿನ ವಿಭಾಂಡಕರು ತುಂಗಾ ನದಿಗೆ ಸ್ನಾನಕ್ಕೆ ಬಂದಾಗ ಆ ಮಗುವಿನ ಅಳು ಕೇಳುತ್ತಾರೆ. ಹೋಗಿ ನೋಡ್ತಾರೆ. ಆಗ ತಾನೇ ಜನ್ಮವಾದ ಒಂದು ಗಂಡು ಶಿಶು ಮಲಗಿರುತ್ತೆ. ಅದರ ತಲೆಯಲ್ಲಿ ಶೃಂಗ ಚಿಹ್ನೆ, ಕೋಡಿನ ಚಿಹ್ನೆ ಇರುತ್ತೆ. ವಿಭಾಂಡಕರ ಮಹಾಮುನಿಗಳು ತ್ರಿಕಾಲಜ್ಞಾನಿಗಳು. ಆ ಮಗು ವೃದ್ಧೆಯಿಂದ ಗೊತ್ತಾಗುತ್ತೆ. ಕಾರಣ ಭೂತ ಭವಿಷ್ಯದ ವರ್ತಮಾನವನ್ನು ತಿಳಿಯುವಂತಹ ಸಾಮರ್ಥ್ಯ ಉಳ್ಳವರು. ಆ ಮಗುವನ್ನು ತಗೊಂಡು ಸಾಕಿ ಅದಕ್ಕೆ ಋಷಿಶೃಂಗ ಅಂತ ಹೇಳಿ ನಾಮಕರಣ ಮಾಡಿ ಚೌಲಾದಿ ಉಪನಯನಾದಿ ಸಂಸ್ಕಾರಗಳನ್ನು ಕೊಡ್ತಾರೆ. ಹೀಗೆ ಇರುವಾಗ ಅಂಗದೇಶದ ರೋಮಪಾದ ಮಹಾರಾಜನಿಗೆ ಶಾಂತ ಎಂಬ ದತ್ತಕನ್ನೇ ಇದ್ದಂತೆ ದಶರಥ ಮಹಾರಾಜನ ಮಗಳು ಕೆಟ್ಟ ನಕ್ಷತ್ರದಲ್ಲಿ ಹುಟ್ಟಿದನು ಅನ್ನುವ ಕಾರಣಕ್ಕಾಗಿ ವಸಿಷ್ಠರ ಅಂತ ಕುಲಗುರುಗಳ ಅಂತ ವಸಿಷ್ಠರನ್ನು ಸಲಹೆಯಂತೆ ಅಂಗದೇಶದ ರೋಮಪಾದ ರಾಜನಿಗೆ ದತ್ತು ಕೊಟ್ಟಿರ್ತಾನೆ. ಆ ದತ್ತು ತಗೊಂಡಿದ ನಂತರದಲ್ಲಿ ಆ ಊರಿನಲ್ಲಿ ಬರಗಾಲ ಉಂಟಾಗುತ್ತೆ. ಕ್ಷಾಮ ಅಂದರೆ ಬರಗಾಲ ಬರುತ್ತೆ. ಯಜ್ಞ ಯಾಗಾದಿ ಮಾಡಿದ್ರು ಕ್ಷಾಮ ನಿವಾರಣೆ ಆಗೋದಿಲ್ಲ. 12 ವರ್ಷದಿಂದ ನಿರಂತರವಾದ ಕ್ಷಾಮ ಬಂದಿರುತ್ತೆ. ರಾಜನಿಗೆ ಏನು ಮಾಡಬೇಕು ಗೊತ್ತಾಗದೇ ಇದ್ದಾಗ ಒಂದು ದಿನ ಬ್ರಹ್ಮನ ಮಾನಸಪುತ್ರರಾದಂತಹ ನಾರದರು ಬಂದಾಗ ಅವರಿಗೆ ಪೂಜಾದಿಗಳನ್ನು ಮಾಡಿ ಕ್ಷಾಮ ನಿವಾರಣೆಯ ಮಾರ್ಗವನ್ನು ಕೇಳಿದ್ದಕ್ಕೆ ನಾರದರು ಸೂಚಿಸ್ತಾರೆ. ಈ ಪ್ರಪಂಚದಲ್ಲಿ ಕ್ಷಾಮ ನಿವಾರಣೆ ಮಾಡಲು ವಿಭಾಂಡಕರ ಮಗ ಋಷಿಶೃಂಗರು ಒಬ್ಬರೇ ಸಮರ್ಥರು. ಋಷಿಶೃಂಗರ ಇದ್ದಲ್ಲಿ ಜನ್ಮತಃ ಸೃಷ್ಟಿ. ಆದ್ದರಿಂದ ನೀನು ಅವ್ರನ್ನ ಕರ್ಕೊಂಬರಬೇಕು. ನೈಷ್ಠಿಕ ಬ್ರಹ್ಮಚಾರಿ ಕರ್ಕೊಂಬರುವ ದಾರಿಯನ್ನು ಸೂಚಿಸ್ತಾರೆ. ಸುಮಾರ್ಗದಿಂದ ಆಗೋದಿಲ್ಲ, ಮುಸ್ಲಿಂದನೇ ಕರ್ಕೊಂಬರಬೇಕು. ಸ್ತ್ರೀಯರೇ ಹೊರತು ಪುರುಷರಿಂದ ಸಾಧ್ಯ ಇಲ್ಲ ಅಂತಾರೆ. ನಾರದರ ಒಂದು ಮಾರ್ಗದರ್ಶನದಲ್ಲಿ ಅಂಗದೇಶದ ರೋಮಪಾದರಾಜ ಆ ಊರಿನಲ್ಲಿರುವಂತಹ ಗಣಿಕಾ ಸ್ತ್ರೀಯರನ್ನು ಶೃಂಗೇರಿ ಕರ್ಕೊಂಬರೋಕ್ಕೆ ಅವ್ರು ಬರ್ತಿದ್ದ ಹಾಗೆ ವಿಭಾಂಡಕರ ಆಶ್ರಮವನ್ನು ಪ್ರವೇಶ ಮಾಡುವಾಗಿಲ್ಲ. ವಿಭಾಂಡಕರು ಶೀಘ್ರಗೋಪಿಗಳವರಿಗೆ ಸ್ತ್ರೀಯರು ಅಂದರೆ ಆಗ್ತಾ ಇರೋದಿಲ್ಲ. ಹಾಗಾಗಿ ತಪಸ್ವಿಗಳು ಬರ್ತಿದ್ರು ಹೊರತು ತಪಸ್ವಿನಿಯರು ಬರ್ತಿರಲಿಲ್ಲ. ಪ್ರಪಂಚದಲ್ಲಿ ಸ್ತ್ರೀಯರಿದ್ದಾರೆ ಅನ್ನುವಂತಹದ್ದೇ ಗೊತ್ತಿಲ್ಲ. ಆ ರೀತಿಯಲ್ಲಿ ವಿಭಾಂಡಕರು ಋಷಿಶೃಂಗರನ್ನ ಬೆಳೆಸಿರ್ತಾರೆ. ಅವರು ಕೊಪ್ಪ ಮತ್ತು ಜೈಪ ಮಧ್ಯೆ ಶೃಂಗೇರಿಗೆ 10 ಕಿಲೋಮೀಟರ್ ಆಗುತ್ತೆ. ನೀವು ಕೊಪ್ಪಕ್ಕೆ ಹೋಗೋದಿದ್ರೆ ತುಂಬ ದೂರ ಆಗುತ್ತೆ. ಸ್ಟ್ರೈಟಾಗಿ ಹೋಗೋದಿದ್ರೆ 10 ಕಿಲೋಮೀಟ್ರು. ಅಲ್ಲಿ ಆಶ್ರಮ ಮಾಡ್ಕೊಂಡು ಅವರು ಆಶ್ರಮ ಮಾಡಿದ ಮೇಲೆ ಅದಕ್ಕೆ ನಾರ್ವೆ ಅನ್ನುವಂಥ ಹೆಸರು ಬರುತ್ತೆ. ಆಶ್ರಮ ಮಾಡ್ಕೊಂಡು ವಿಭಾಂಡಕರ ಆಶ್ರಮದಲ್ಲಿ ಇಲ್ಲದೇ ಇರುವಂಥ ಸಮಯದಲ್ಲಿ ವಿಭಾಂಡಕರ ಆಶ್ರಮಕ್ಕೆ ಬಂದು ನಾವು ತಪಸ್ವಿಗಳು, ಇವರಿಗೊಂದು ಕೋಡಿ ಇರುತ್ತೆ, ಅವರಿಗೆ ಒಂದನೇ ಜೊಡ ಇರುತ್ತೆ, ಎಲ್ಲ ಇರುವಂಥ ಸ್ತ್ರೀ ಸಹಜವಾದಂಥ ಆಕಾರ ನೋಡಿ ಅವರು ತಪಸ್ವಿಗಳು ಅಂತ ಇವರು ಋಷಿಶೃಂಗರು ಮೋಸ ಹೋಗಿ ಅವರಿಂದ ಆಕರ್ಷಿತರಾಗಿ
ನಾರ್ವೆಗೆ ಹೋಗ್ತಾರೆ. ನಾರ್ವೆಯಿಂದ ಹೋಗ್ತಿದ್ದ ಹಾಗೆ ರಾಜ ಋಷಿಶೃಂಗರನ್ನ ಅಂಗದೇಶ ಕರ್ಕೊಂಡು ಹೋಗಿ ವ್ಯವಸ್ಥೆ ಮಾಡಿರ್ತಾನೆ. ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೋಗ್ತಿದ್ದ ಹಾಗೆ ಧಾರಾಕಾರವಾದಂಥ ಮಳೆ ಬರುತ್ತೆ, ಸುವೃಷ್ಟಿಯಾಗುತ್ತೆ. ನಾರದರ ಒಂದು ಸಲಹೆಯಂತೆ ಆ ರಾಜಕುಮಾರಿ ಆದಂಥ ಶಾಂತಿಯನ್ನು ಕೊಟ್ಟು ಅಂಗದೇಶದ ಪಾದರಾಜ ಋಷಿಶೃಂಗರಿಗೆ ವಿವಾಹ ಮಾಡಿಕೊಡ್ತಾರೆ. ಅದೇ ಸಮಯದಲ್ಲಿ ದಶರಥನಿಗೆ ಪುತ್ರಕಾಮಿಷ್ಟಿಕ ಮಾಡಿಸಿದ್ದು ಅಂತ ಹೇಳಿ ರಾಮಾಯಣದಲ್ಲಿ ಬರುತ್ತೆ. ಮಂತ್ರಿಯಾದಂತಹ ಸುಮಂತ್ರ ಒಂದು ಸಲಹೆಯಂತೆ ದಶರಥ ಮಹಾರಾಜ ಋಷಿಶೃಂಗರನ್ನ ಅಂಗದೇಶದಿಂದ ಅಯೋಧ್ಯೆಗೆ ಬರಮಾಡಿಕೊಂಡು ಋಷಿಶೃಂಗರ ಆಚರಣದಲ್ಲಿ ಪುತ್ರಕಾಮಿಷ್ಟಿಕ ಮಾಡಿಸ್ತಾನೆ. ಯಜ್ಞೇಶ್ವರಿಂದ ಅವನಿಗೆ ಪಾಯಸ ಲಭ್ಯ ಆಗುತ್ತೆ, ರಾಣಿಯರಿಗೆ ಕೊಡ್ತಾನೆ, ರಾಮಾವತಾರ ಆಗುತ್ತೆ. ಪುನಃ ಋಷಿಶೃಂಗರನ್ನು ಅಂಗದೇಶಕ್ಕೆ ಕಳಿಸ್ತಾನೆ. ಕೆಲವು ಸಮಯ ಅಂಗದೇಶದಲ್ಲಿ ಋಷಿಶೃಂಗರು ರಾಜ್ಯಭಾರ ಮಾಡಿ ಪುನಃ ತಪಸ್ಸಿನ ಅಪೇಕ್ಷೆಯಿಂದ ರಾಜ್ಯವನ್ನು ಬಿಟ್ಟು ಪತ್ನಿ ಸಮೇತರಾಗಿ ಶಾಂತಾ ಸಮೇತರಾಗಿ ಸೀದಾ ಶೃಂಗೇರಿಗೆ ಬರ್ತಾರೆ. ಶೃಂಗೇರಿಗೆ ಬಂದರೆ ಈ ಮಲಹಾರ್ಣಿಕೇಶ್ವರನ ಸ್ವಾಮಿಯಲ್ಲಿ ವಿಭಾಂಡಕರು ಈಶ್ವರನಲ್ಲಿ ಐಕ್ಯವಾಗಿರ್ತಾರೆ. ಮುಂದೇನು ಮಾಡಬೇಕು ಅಂತ ಗೊತ್ತಾಗದೇ ಇದ್ದಾಗ ಅಶರೀರವಾಣಿಯಾಗುತ್ತೆ. ಪಶ್ಚಿಮದ ಪರ್ವತದ ಕೊನೆಯ ಭಾಗದಲ್ಲಿ ನರಸಿಂಹದೇವರು ನರಸಿಂಹದೇವರನ್ನು ಕುರಿತು ತಪಸ್ ಮಾಡುವಂಥ ಶೃಂಗೇರಿಯಿಂದ ಪಶ್ಚಿಮ ಕಿಗ್ಗ, ಇಲ್ಲಿಂದ 7 ಕಿಲೋಮೀಟರ್ ದೂರ 6-7 ಕಿಲೋಮೀಟರ್ ದೂರದಲ್ಲಿ ಪರ್ವತದ ಕೊನೆಯ ಭಾಗ ಬಂತು. ಆ ಕಡೆ ದಕ್ಷಿಣ ಕನ್ನಡ ಉಂಟು. ಪರ್ವತದ ಮೇಲೆ ಬಂಡೆಯಲ್ಲೇ ನರಸಿಂಹದೇವರು ಉದ್ಭವ 2 ಕಲ್ಯಾಣಿ ಇದೆ, ಅಂದರೆ ಕೊಳ ಇದೆ. ತಪಸ್ವಿಗಳಿಗೆ ಹೇಳಿಸಿದಂಥ ಸೊಗಸಾದಂತಹ ಸ್ಥಳ. ಆ ಸ್ಥಳದಲ್ಲಿ ಅಶರೀರವಾಣಿಕೆಯಂತೆ ಪತ್ನಿ ಸಮೇತರಾಗಿ ನರಸಿಂಹನನ್ನು ಕುರಿತು ತಪಸ್ ಮಾಡ್ತಾರೆ. ನರಸಿಂಹದೇವರು ಪ್ರತ್ಯಕ್ಷರಾಗಿ ಋಷಿಶೃಂಗ ಮಹಾಮುನಿಗಳಿಗೆ ಶಿವಪಂಚಾಕ್ಷರಿ ಉಪದೇಶ ಕೊಟ್ಟು ಮೂಲ ಇಲ್ಲಿದ್ದು ಕಿಗ್ಗದ ಜಾಗದಲ್ಲಿರುವಂಥ ಈಶ್ವರ ಚಂದ್ರಮೌಳೇಶ್ವರ ಇಲ್ಲಿ ಬಂದು ತಪಸ್ ಮಾಡುವಂಥ ಚಂದ್ರಮೌಳಿ ನರಸಿಂಹನೇ ಋಷಿಶೃಂಗರಿಗೆ ಪ್ರೇರಣೆ ಮಾಡಿ ಕಳಿಸ್ತಾರೆ. ಇಲ್ಲಿ ಬಂದು ತಪಸ್ಸಿಗೆ ಸಂಕಲ್ಪ ಮಾಡಿ ಪತ್ನಿ ಸಮೇತರಾಗಿ ಶಾಂತಾ ಸಮೇತರಾಗಿ ಸಂಕಲ್ಪ ಮಾಡಿ ತಪಸ್ಸಿಗೆ ಕೂರ್ತಾರೆ. ಸಂಕಲ್ಪ ಮಾಡಿ ಕೂರ್ತಿದ್ದಾಗೆ ಚಂದ್ರಮೌಳೇಶ್ವರ ಪ್ರತ್ಯಕ್ಷರಾಗ್ತಾನೆ. ಕಾರಣ ನರಸಿಂಹಸ್ವಾಮಿ ಇವರಿಗೆ ಶಿವಪಂಚಾಕ್ಷರಿ ಉಪದೇಶ ಕೊಟ್ಟ ಫಲವಾಗಿ ಸಂಕಲ್ಪ ಮಾತ್ರದಿಂದಲೇ ಚಂದ್ರಮೌಳೇಶ್ವರ ಪ್ರತ್ಯಕ್ಷರಾಗ್ತಾನೆ. ಬಹು ವರ್ಷ ತಪಸ್ ಮಾಡಬೇಕೆಂಬ ಕಲ್ಪನೆಯಲ್ಲಿದ್ದ ಋಷಿಶೃಂಗರಿಗೆ ಚಂದ್ರಮೌಳೇಶ್ವರ ಪ್ರತ್ಯಕ್ಷನಾಗಿ ಏನು ಬೇಕು ಕೇಳಿದಾಗ ಮರೆತು ಬಿಡ್ತಾರೆ. ಈಶ್ವರನಲ್ಲಿ ಸೇರಬೇಕು ಅನ್ನುವಂತಹ ಆಸೆಯನ್ನು ಬಿಟ್ಟು ಆ ವಾಕ್ಯವನ್ನು ಬಿಟ್ಟು ಪರಮಾತ್ಮ ನೀನೇ ನನ್ನಲ್ಲಿ ಸೇರು ಅಂತ ಕೇಳ್ತಾರೆ. ಚಂದ್ರಮೌಳೇಶ್ವರ ತಥಾಸ್ತು ಅಂತಾರೆ. ಅದೇ ಪ್ರಕಾರವಾಗಿ ಶಾಂತಾ ಸಮೇತ ಋಷಿಶೃಂಗರಲ್ಲಿ ಚಂದ್ರಮೌಳೇಶ್ವರ ಐಕ್ಯ ಅನಾದಿಲಿಂಗದ ಚಂದ್ರಮೌಳೇಶ್ವರ ಹೆಸರು ಹೊರಟೋಗಿ ಶಾಂತಾ ಸಮೇತ ಋಷಿಶೃಂಗರು ಅಂತ ಹೆಸರು ಬಂತು. ಇವರು ಋಷಿ ಸಂಭೂತರಾದ್ರಿಂದ ಲಿಂಗದ ಮುಂಭಾಗ ಅಭಿಷೇಕ ಕಾಲದಲ್ಲಿ ನೋಡ್ಬೋದು. ಮುಂಭಾಗ ಎಲ್ಲ ರೌಂಡಾಗಿ ರುದ್ರಾಕ್ಷಾಕಾರವಿದೆ, ಹಿಂದ್ಗಡೆ ನುಣುಪಾಗಿದೆ, ಅವಳಿಗೆ ಬಾಳೆಹಣ್ಣು ಸೇರಿದಾಗಿದೆ. ಇವರು ಇವರಿಗೆ ಒಂದು ಕೋಡಿತ್ತು, ಅದು ಲಿಂಗದಲ್ಲಿ ನೆತ್ತಿ ಭಾಗದಲ್ಲಿ ಬಲಭಾಗದಲ್ಲಿ ಇದೆ, ಮೂಡಿದೆ. ಲಿಂಗದಲ್ಲಿ ಎಡಭಾಗದಲ್ಲಿ ಶಾಂತಮ್ಮರು, ಕೆಳಗಡೆ ನಂದಿ. ಮಾತಿನಲ್ಲಿ ವ್ಯತ್ಯಾಸವಾಯಿತು. ನಾನು ನಿನ್ನಲ್ಲಿ ಬಿಟ್ಟು ನೀನು ನನ್ನಲ್ಲಿ ವ್ಯತ್ಯಾಸವಾದರು ಅಂತ ಆಯಿತು. ಆಗಿದ್ದರಿಂದ ಈ ಊರಿಗೆ ಒಂದು ಕಗ್ಗ ಅಂತ ಹೆಸರು ಬಂತು. ಕಗ್ಗ ಹೋಗಿ ಕಿಗ್ಗ ಋಷಿಶೃಂಗಪುರ ಇವರ ಜನ್ಮಸ್ಥಳ ಶೃಂಗೇರಿ ಆಯಿತು ಅಂತ ಆಯಿತು. ಮಳೆ ಮತ್ತು ಮಕ್ಕಳಿಗೂ ಪ್ರಾರ್ಥನೆ ಅದರ ಅನುಕೂಲ ಆಗುತ್ತೆ. ಅಂಗದೇಶದಲ್ಲಿ ಮಳೆ ಇರಲಿಲ್ಲ. ಋಷಿಶೃಂಗರ ಪಾದಸ್ಪರ್ಶದಿಂದ ಸೃಷ್ಟಿ ಆಯಿತು. ದಶರಥ ಮಹಾರಾಜನಿಗೆ ಸಂತಾನವಿರಲಿಲ್ಲ. ಋಷಿಶೃಂಗರ ಅನುಗ್ರಹದಿಂದ ಪುತ್ರ ಪ್ರಾಪ್ತಿ ಆಯಿತು. ರಾಮಾವತಾರವಾಯಿತು. ಈಗಲೂ ಮಳೆಗೋಸ್ಕರ, ಮಳೆ ಬರುವುದಕ್ಕೋಸ್ಕರ ಮತ್ತು ಮಳೆ ನಿಲ್ಲುವುದಕ್ಕೋಸ್ಕರ ಪ್ರತಿಯೊಬ್ಬರು ಬರ್ತಾರೆ. ಎಲ್ಲ ಮಿನಿಸ್ಟ್ರು ಬರ್ತಾರೆ. ಕೆಲವರು ನಾವು ಅದಕ್ಕಾಗಿ ಬಂದಿದ್ದೀವಿ ಅಂತಾರೆ ಮಿನಿಸ್ಟ್ರು, ಕೆಲವರು ನಾವು ಎಲ್ಲ ಸುಮ್ಮನೆ ಬಂದಿದ್ದು ಅಂತಲೂ ಹೇಳ್ತಾರೆ. ಆದರೆ ಅವರು ಬಂದಿರೋ ಉದ್ದೇಶ ನಾವು ಅದನ್ನು ಮಂತ್ರಿಗಳ ವಿರುದ್ಧ ನಾವೇನು ಮಾತಾಡೋಕ್ಕಾಗೋದಿಲ್ಲ. ಹಾಗಾಗಿ ಅವರು ಬಂದ ಉದ್ದೇಶ ಪರ್ಜನ್ಯಾಭಿಷೇಕ ಮಾಡಿ ದೇಶಕ್ಕೆ ಮಳೆ ಬರಲಿ ಅಂತ ಕೇಳಕ್ಕೆ ಬಂದಿರ್ತಾರೆ ಹೊರತು ಬೇರೆ ಯಾವ ಕಾರಣಕ್ಕೂ ಇಲ್ಲಿ ಬರೋದಿಲ್ಲ. ಮಳೆಯನ್ನು ಕೊಡೋದು ಬಿಟ್ಟರೆ ಮತ್ತೆ ಆರ್ಥಿಕವಾದಂಥ ಅಭಿವೃದ್ಧಿ ಕೊಡೋದಿಲ್ಲ. ಮಳೆಗಳಿಂದ ದೇಶ ಸುಭಿಕ್ಷವಾಗಲಿ ಅನ್ನುವಂಥದ್ದು ಋಷಿಶೃಂಗರ ಅಪೇಕ್ಷೆಯಂತೆ ಋಷಿಶೃಂಗರ ಅನುಗ್ರಹದಿಂದ ಪ್ರತಿಯೊಬ್ಬರಿಗೂ ಅನುಕೂಲ ಆಗುತ್ತೆ. ಸಂತಾನದ ವಿಚಾರ ದಶರಥ ಮಹಾರಾಜನಿಗೆ ಪುತ್ರಿಕಾವೇಶ ಮಾಡಿದಂಥ ಋಷಿಶೃಂಗರೇ ಹಾಗಾಗಿ ರಾಮಾವತಾರವಾಯಿತು. ಈಗಲೂ ಮದುವೆಯಾಗಿ 5 ವರ್ಷ 6 ವರ್ಷ 7 ವರ್ಷ ಆದರೂ ಸಂತಾನ ಆಗದೇ ಇದ್ದಾಗ, ಡಾಕ್ಟರ್ನಿಂದ ಏನು ಉಪಯೋಗ ಆಗದೇ ಇದ್ದಾಗ ಇಲ್ಲಿ ಬಂದು ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ತಾರೆ. ಅವರಿಗೂ ಸಂತಾನ ಅನುಗ್ರಹಿಸ್ತಾನೆ. ಈಗ ಸದ್ಯದ ಮಟ್ಟಿಗೆ ಒಂದು 15-16 ವರ್ಷ ಆಗಿತ್ತು ಹೇಳ್ಬೋದು ಈ ವಿಚಾರ. 15-16 ವರ್ಷ ಆಗಿತ್ತು. ದಿನೇಶ ಅಂತ ಸೊಸೈಟಿಲಿದ್ದಾರೆ. ಅವರಿಗೆ ಅವ್ರ ಮನೆಯವರಿಗೆ ಒಂದು ಸಮಸ್ಯೆ ಏನು ಅಂದರೆ, ಮಗು ಹೊಟ್ಟೆಯಲ್ಲಿ ಜನ್ಮ ಆದ ತಕ್ಷಣ ಹಾರ್ಟ್ ಬೀಟ್ ಅಂದರೆ ಹೃದಯ ಬಡಿತಾ ಇರ್ತಿರಲಿಲ್ಲ ಅಂತ ಡಾಕ್ಟ್ರು 2-3 ತಿಂಗಳಾದ ತಕ್ಷಣ ತೆಗೆದು ಬಿಡ್ತಿದ್ರು. ಇದು ಪ್ರಯೋಜನ ಆಗೋಲ್ಲ. ಅದು ಏನಾಯಿತು ಅಂದರೆ ಅದನ್ನು ಹೋಗಿ ನನ್ನ ಹತ್ರ ಬಂದಿದ್ರು. ನಾನು ಇಲ್ಲಿ ಏನಾಗಿದ್ದು ಅಂದರೆ ಡಾಕ್ಟ್ರ್ ಹತ್ರ ಏನು ಮಾಡೋಕ್ಕಾಗಲ್ಲ, ದೇವರೇ ಕಾಪಾಡೋಕ್ಕೋದ್ರು. ಇಲ್ಲೊಂದವರಿಗೊಂದು ಇದೇ ಊರಿನವರಾದ್ರಿಂದ ಪ್ರತಿನಿತ್ಯ ದಂಪತಿಗಳು ಪ್ರದೋಷ ಕಾಲದಲ್ಲಿ ಬಂದು ಈಶ್ವರನಿಗೆ ಒಂದು ಹೇಳಿದೆ, ಒಂದು ಸೂಚನೆ ಕೊಟ್ಟೆ. ಅದೇ ಪ್ರಕಾರವಾಗಿ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ ಪ್ರದೋಷ ಕಾಲದಲ್ಲಿ ಪೂಜೆ ಹೊತ್ತಿಗಿದ್ದು, ಅಂದರೆ ತಿಂಗಳಲ್ಲಿ 2 ಪ್ರದೋಷ ಬರುತ್ತೆ. ಆ ಪ್ರದೋಷದಿಂದ ಮಹಾಮಂಗಳಾರತಿ ಆಗೋರಿಗಿದ್ದು ಪ್ರಾರ್ಥನೆ ಮಾಡ್ಕೊಂಡು ಹೋಗಿ ಸೋಮವಾರನೂ ಬರ್ತಿದ್ರು. ಒಂದು 3 ತಿಂಗಳಾದ ತಕ್ಷಣ ಅವರಿಗೆ ಅನುಕೂಲ ಆಯಿತು. ಅನುಕೂಲ ಆದ ಮೇಲೆ ಡಾಕ್ಟರ್ ಬೆಡ್ ರೆಸ್ಟ್ ಹೇಳಿದ್ರಂತೆ. ಹಾಗಾಗಿ ಪತ್ನಿ ಬೆಡ್ ರೆಸ್ಟಲ್ಲಿದ್ದರು, ಗಂಡನೇ ಬರ್ತಾಯಿದ್ರು.
ಈಗ 10 ತಿಂಗಳಾಗಿದೆ ಮಗುವಿಗೆ. ಒಂದು ಗಂಡು ಮಗುವನ್ನು ಋಷಿಶೃಂಗರು ಕರುಣಿಸಿದ್ದಾರೆ. ಯಾಕೆಂದರೆ ರಾಮನ್ ನಾವು ನೋಡಿಲ್ಲ, ನಮ್ಮ ಮಾತಿನ ನಂಬಿಕೆ, ನಮ್ಮ ಪೂರ್ವಿಕರಿಂದ ಬಂದಂಥದ್ದು ಶಾಸ್ತ್ರ ನಂಬಿಕೆಯಿಂದ ರಾಮ ಇದ್ದ ಅಂತ. ವಿಭಾಂಡಕರು ಏನು ಮಾಡಿದರು ಅಂದರೆ ದೇಶೋದ್ಧಾರ ಆಗಬೇಕು ಅನ್ನುವಂಥ ಸಂಕಲ್ಪದಿಂದ ತಪಸ್ ಮಾಡಿದರು. ಅದರಿಂದ ಋಷಿಶೃಂಗರ ಜನ್ಮ ಆಯಿತು. ಋಷಿಶೃಂಗರಿಂದ ರಾಮ ಬಂದ. ರಾಮನಿಂದ ಈಗಲೂ ನಮ್ಮ ಸಂಸ್ಕೃತಿ ಧರ್ಮ ಉಳಿತಾ ಇದೆ, ರಾಮನಿಂದ ಉಳಿತಿದೆ. ಅದಕ್ಕೆ ಮೂಲ ಕಾರಣರು ವಿಭಾಂಡಕರ ತಪಸ್ಸಿನಿಂದ, ಋಷಿಶೃಂಗರ ಜನದಿಂದ ದೇಶ ಸುಭಿಕ್ಷವಾಗ್ತಾರೆ. ಆಯ್ತಾ? ಇನ್ನೊಂದು ಮುಂದೆ ಹೇಳ್ಬೋದಾ? ನೀವು ಅಲ್ಲಿ ಕೊಟ್ಟಿಟ್ಟಿಲ್ಲ, ಏನಿಲ್ಲ ಹೇಳಿ. ಇಲ್ಲಿ ಈ ಕಡೆ ಬಲಭಾಗದಲ್ಲೂ ಇಲ್ಲಿ ಏನು ಅಂದರೆ ಬಲಭಾಗದಲ್ಲೂ ಗಣೇಶ ಇದ್ದಾನೆ. ಎಲ್ಲ ಗಣಪತಿಗೂ 4 ಕೈ 10 ಕೈ 6 ಕೈ ಆದರೆ ಈ ಗಣೇಶಿಗೆ 2 ಕೈ. ಕೃತ ತ್ರೇತ ದ್ವಾಪರ ಕಲಿಯುಗ. ಕೃತಯುಗದಲ್ಲಿ 10 ಕೈ, ತ್ರೇತಾಯುಗದಲ್ಲಿ 6 ಕೈ, ದ್ವಾಪರದಲ್ಲಿ 4, ಕಲಿಯುಗದಲ್ಲಿ 2 ಅಂತ ಹೇಳಿದೆ. ಅದೇ ಪ್ರಕಾರವಾಗಿ ಬೇರೆ ಕಡೆ ಕಲ್ಲಲ್ಲಿ ಮೂಡಿದಂಥ ಗಣೇಶನ ತಂದು ಪ್ರತಿಷ್ಠಾಪಿಸಿದರೆ ಗೋಕರ್ಣದಲ್ಲಿ ನಿಂತ ಗಣಪತಿ 2 ಕೈ ಗಣಪತಿ. ಇದು ಎಡಮರಿ ಸುಂಡು, ಅಲ್ಲಿ ಎಡಮರಿ ಸುಂಡು, ಇದು ಬಲಮರಿ ಸುಂಡು, ಕೂದುಗಳಾಗಿದೆ. ಈ ಗಣಪತಿಯಲ್ಲಿ ವಿದ್ಯಾರ್ಥಿಗಳು ವಿದ್ಯಾಭಿವೃದ್ಧಿಗಾಗಿ, ಜ್ಞಾಪಕಶಕ್ತಿಗಾಗಿ, ಉತ್ತಮವಾದ ಅಂಕವನ್ನು ಪಡೆಯೋಕ್ಕಾಗಿ ಗಣಪತಿ ಪೂಜೆ ಮಾಡಿಸ್ತಾರೆ, ಅನುಕೂಲ ಆಗುತ್ತೆ. ಎಡಭಾಗದಲ್ಲಿ ದುರ್ಗಾಮ್ಮನವರಿದ್ದಾರೆ, ಮಹಿಷಾಸುರ ಮರ್ದಿನಿ ಪ್ರತಿಷ್ಠಾಪಿಸಿದ್ದು. ಎಲ್ಲರೂ ಸ್ತ್ರೀಯರಿಗೆ ಏನೋ ಒಂದು ಸಮಸ್ಯೆ ಆದಾಗ ಸ್ತ್ರೀ ಸಂಬಂಧವಾದಂಥದ್ದು ದುರ್ಗಾಮ್ಮನವರಿಗೆ ಪೂಜೆ ಮಾಡಿಸ್ತಾರೆ. ಎಳನೀರು ಅಭಿಷೇಕ, ಮಧು ಸ್ನಾನ, ಕ್ಷೀರಾಭಿಷೇಕ ಮಾಡಿಸ್ತಾರೆ. ಅವರ ಆರೋಗ್ಯ ಅನುಕೂಲ ಆಗುತ್ತೆ. ಎಡಬೈ ಶಾಂತ ಸಮೇತ ಋಷಿಶೃಂಗರಲ್ಲಿ ಚಂದ್ರಮುಂಡೇಶ್ವರಿಕೆ. ಅದರಿಂದ ಅಮ್ಮೋರ ದೇವಸ್ಥಾನ ಇರಲಿಲ್ಲ. ಪೂರ್ವದಲ್ಲಿ ಗ್ರಾಮ ಅಭಿವೃದ್ಧಿ ಹೊಂದಿರಲಿಲ್ಲ. ಪುರುಷ ಪುರಾಣ ಅಂತ ಗ್ರಾಮವಾಗಿತ್ತು. ಪ್ರತಿಯೊಬ್ಬರು ಮದುವೆ ಆದರೆ ಹೆಂಡತಿ ಸತ್ತು ಹೋಗ್ತಿದ್ರಂತೆ. ಒಬ್ಬರು ಆಗ್ತಿದ್ರು, 2 ಆಗ್ತಿದ್ರು, 3 ಆಗ್ತಿದ್ರು. ಹೆಂಡತಿ ನಶಿಸಿದ ಮೇಲೆ ಯಾರೋ ಹೆಚ್ಚಿಗೆ ಹುಡಿ 3 ವರ್ಷ ಕೊಡ್ಬೋದಾಗಿತ್ತು, ಮತ್ತು ಯಾರೂ ಕೊಡ್ತಿರಲಿಲ್ಲ. ಹಾಗಾಗಿ ಕುಟುಂಬ ನಶಿಸಿ ಹೋಗ್ತಿತ್ತು. ಇದು ನೋಡಿ 34ನೆಯ ಶೃಂಗೇರಿ ಜಗದ್ಗುರುಳಾದಂತಹ ಚಂದ್ರಶೇಖರ ಭಾರತಿಗಳು, 34ನೇ ಜಗದ್ಗುರುಳಾದಂತಹ ಚಂದ್ರಶೇಖರ ಭಾರತಿಗಳು ಶಾಂತಾಮ್ನವರನ್ನು ಪ್ರತಿಷ್ಠಾಪಿಸಿದರೆ ಈ ಗ್ರಾಮ ಅಭಿವೃದ್ಧಿ ಇರುತ್ತೆ ಅಂತ ಹೇಳಿದಂತೆ, ಅದೇ ಪ್ರಕಾರವಾಗಿ ಅವರ ಒಂದು ಆಜ್ಞಾನುಸಾರವಾಗಿ 1925ರಲ್ಲಿ ಶಾಂತಾಮ್ನವ್ರನ್ನ ಪ್ರತಿಷ್ಠಾಪಿಸಿದ ಮೇಲೆ ಈ ಗ್ರಾಮ ಅಭಿವೃದ್ಧಿ ಬಂತು. ಆ ವಿಷಯವಾಗಿ ಈ ವರ್ಷ 2025 ನರಸಿಂಹ ಜಯಂತಿ ದಿನ ಚತುರ್ದಶಿ ಯಾವ ಪ್ರತಿಷ್ಠೆಯಾಗಿತ್ತು ಅದೇ ಕಾಲಕ್ಕೆ 100 ವರ್ಷ ಆಗುತ್ತೆ. ಅದಕ್ಕಾಗಿ ಶೃಂಗೇರಿ ಜಗದ್ಗುರುಗಳು ಸಹಸ್ರ ಚಂಡಿ ಮಹಾಯಾಗ, ಮಹಾರುದ್ರಮ, ಕುಂಭಾಭಿಷೇಕಾದಿಗಳನ್ನು ಜಗದ್ಗುರುಗಳು ಸ್ವತಃ ನೆರವೇರಿಸಿಕೊಟ್ಟು. ಮತ್ತು ಈ ಆಲಯದಲ್ಲಿ ಏನು ವಿಶೇಷ ಅಂದರೆ, ಇದು ಋಷಿಶೃಂಗರ ದರ್ಶನ ಏನು ಫಲ ಅಂದರೆ, ಶೃಂಗೇರಿ ದರ್ಶನದ ಫಲ ಸಿಗಬೇಕು ಅಂದರೆ ನೀವು ಕಿಗ್ಗಾರ ಋಷಿಶೃಂಗ ಸ್ವಾಮಿ ದರ್ಶನ ಮಾಡಲೇಬೇಕು. ಶೃಂಗೇರಿ ಜಗದ್ಗುರುಗಳಿಗೆ ಶ್ರೀಮತ್ ಪರಮಹಂಸ ಪರಿವ್ರಾಜಕ ಇತ್ಯಾದಿ ಬಿರುದುಗಳಲ್ಲಿ ಋಷಿಶೃಂಗ ಪುರವರಾಧೀಶ್ವರ ಅಂತೇಳಿ ಬಿರುದಿದೆ. ಹಾಗಾಗಿ ಈ ಋಷಿಶೃಂಗರ ಸನ್ನಿಧಿಯಿಂದ ತುಂಗೆಯ ದಡದವರೆಗೂ ಋಷಿಶೃಂಗಪುರ. ಹಾಗಾಗಿ ಜಗದ್ಗುರುಗಳಿಗೆ ಋಷಿಶೃಂಗ ಪುರವರಾಧೀಶ್ವರ ಅನ್ನುವಂಥ ಬಿರುದು ನಾಮಾಂಕಿತ ಅವರಿಗೆ ಹಿಂದಿಂದ ಬಂದಂಥದ್ದು. ಆದ್ದರಿಂದ ನೀವು ಶೃಂಗೇರಿ ಶಾರದಮ್ಮನವರ ದರ್ಶನ ಮಾಡಿ ಶಾರದಮ್ಮನವರ ದರ್ಶನದ ಫಲ ಸಿಗಬೇಕು. ಶಂಕರಾಚಾರ್ಯರು ಪ್ರತಿಷ್ಠಾಪಿಸಿದಂಥ ಅದ್ವೈತ ಪೀಠದ ಗುರುಗಳ ಅನುಗ್ರಹ ಆಗಬೇಕು ಅಂದರೆ ನೀವು ಋಷಿಶೃಂಗರ ದರ್ಶನ ಮಾಡಬೇಕು. ಮಾಡಿದರೆ ನಿಮ್ಗೆ ಅದೆಲ್ಲ ಪೂರ್ಣವಾಗುತ್ತೆ. ಜಗದ್ಗುರುಗಳು ಆದಿಶಂಕರಾಚಾರ್ಯರು ಕಲಿಯುಗದಲ್ಲಿ ಅದ್ವೈತ ಪೀಠ ಪ್ರತಿಷ್ಠಾಪಿಸಿದರು. ಈ ಋಷಿಶೃಂಗರು ಕೃತತ್ರೇತಾಯುಗದಲ್ಲಿ ಇದೊಂದು ಅದ್ವೈತ ಅಂತ ಹೇಳಬೇಕು. ಕಾರಣ ಈ ಋಷಿಶೃಂಗರಲ್ಲೇ ಈಶ್ವರ ಐಕ್ಯ, ಅದ್ವೈತದ ತತ್ವನೇ ಹಾಗೆ. ಅವನೇ ಪರಮಾತ್ಮನಾಗಿದ್ದಾನೆ, ಎಲ್ಲರಿಗೂ ಅನುಗ್ರಹ ಮಾಡ್ತಾನೆ. ಆಲಯಕ್ಕೂ 600 ವರ್ಷ ಆಗ್ಬೋದು. ಕೆಳದಿಪಾಳೆಗಾರರ ಕಲ್ಲುವಂತೆ ವಿಜಯನಗರ ಸಾಮ್ರಾಜ್ಯ 1400 ಚಿಲ್ಲರೆ ಅವರ ಹಿಡುವಳಿಯಲ್ಲಿದ್ದವರು. ಕೆಳದಿಪಾಳೆಗಾರ ವಿಜಯನಗರ ಸಾಮ್ರಾಜ್ಯ ಪತನವಾದ ತಕ್ಷಣ ಈ ಕೆಳದಿಪಾಳೆಗಾರ ಅಭಿವೃದ್ಧಿ ಒಂದು ಶೃಂಗೇರಿ ಬೆಟ್ಟದ 84-85 ಕುಂಭಾಭಿಷೇಕ ಆಯಿತು. ಅದಕ್ಕಿಂತ ಪೂರ್ವದಲ್ಲಿದ್ದಂಥ ಆಲಯ ಕಳಸದ ಕಳಸೇಶ್ವರ, ಕಾಂಡ್ಯದ ಮೃತ್ಯುಂಜಯ ಮಾರ್ಕಂಡೇಯ, ಸಾಗರ ಹತ್ರ ಲಗರೀಶ್ವಾಮಿ ದೇವಸ್ಥಾನ ಈ ಆಲಯ ಎಲ್ಲ ಸಮಕಾಲದಂತೆ ಕಿಗ್ಗಾ ಮತ್ತು ಕೆಳದಿಯ ಸಂಬಂಧವಂಥ ಶಾಸನ. ಹಳೆಯದೊಂದು ಉತ್ಸವಮೂರ್ತಿ ಉಂಟು, ಅದರಲ್ಲಿಲ್ಲ. ಚಾಲ್ತಿಯಲ್ಲಿರುವಂಥ ಉತ್ಸವಮೂರ್ತಿ ಪೀಠದಂಥ ಪ್ರಶಕಾಂತಿಲ್ಲ. ಶಾಲಿವಾಂಶಿಕ 1600ರಲ್ಲಿ ಕೆಳದಿ ರಾಣಿ ಚೆನ್ನಮ್ಮಾಜಿಯ ಪ್ರಧಾನಮಂತ್ರಿಯಾದಂಥ ಬಸಪ್ಪಾಜಿ ಮಾಷಿ ಕೊಟ್ಟಂಥ ಮಂಗಳಮೂರ್ತಿ ಅಂತಿಗೆ ಶಾಲಿವಾಂಶಿಕ 1947 45ನೇ ಶಕ ನಡೆದ 347 ವರ್ಷ ಆಯಿತು. ಪೂರ್ವದಲ್ಲಿ ಉತ್ಸವಮೂರ್ತಿಯಲ್ಲಿ ಶಾಸನ ಇಲ್ಲ. ಲಿಂಗ ಪೂರ್ವದಲ್ಲಿ ಆಲಯ ಕಲ್ಪನೆ ಹೇಳಿಕೆ ಅದು ಲಭ್ಯವಿದೆ. ಇಲ್ಲಿಂದು ವಿಶೇಷವಾಗಿ ಇಲ್ಲಿನ ನಂದಿ ವಿಗ್ರಹ ಬಹಳ ವಿಶೇಷವಾಗಿದೆ. ನಂದಿ ವಿಗ್ರಹನ ಮಾಡಿಸಿಕೊಟ್ಟವರು ಇಲ್ಲಿ ತಿಂಗಳೇ ಸಂಬಂಧಪಟ್ಟವರು. ತಿಂಗಳಲ್ಲಿ ಹೆಗ್ಗಡೆ ಕುಟುಂಬದವರು ಇದ್ದಾರೆ. ಯಾರೋ ಶಂಕರ ಹೆಗ್ಗಡೆ ಅನ್ನೋರು ಇದ್ದಾರಂತೆ. ಅವ್ರು ಪೂರ್ವಿಕರು ಮಾಡಿಸ್ಕೊಟ್ಟಿದ್ದು. ಕಾರಣ ಹೇಳ್ತೀನಿ, ಅದು ಬಂದು ಕೂತಿದ್ದು ಅಂತಾರೆ, ಕೂರಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕೆತ್ತಿದ್ದು, ಶಿಲ್ಪಿ ಕೆತ್ತಿದ್ದು. ಅದರಲ್ಲಿ ಒಂದು ಶಿಲ್ಪಿಯ ಚಾತುರ್ಯ ಅಂತ ಒಂದು ಗಂಟೆ ಸೌಂಡ್ ಬರುತ್ತೆ, ಒಂದು ಗಗ್ಗರು ಸೌಂಡ್ ಬರುತ್ತೆ. ಆದರೆ ದೇವತಾ ಪ್ರತಿಷ್ಠೆ ಆದಾಗ ಅಲ್ಲಿ ಸಾನ್ನಿಧ್ಯ ಉಂಟಾಗುತ್ತೆ ಅನ್ನುವಂಥದ್ದು. ಹಾಗಾಗಿ ಬಸವನನ್ನು
ಬಸವನ ಬರೆದು ಬಿಡೋದು ಅಂತಿದ್ರು, ದೇವ ಹೆಸರು ಹೇಳಿ ಬಸವನ ಬಿಡ್ತಿದ್ರು. ಈಗೆಲ್ಲ ಇಲ್ಲ, ಈಗ ಹಸು ಕರುಗಳೇ ಕಡಿಮೆ ಆದ್ದರಿಂದ ಯಾರೂ ಬಿಡೋದಿಲ್ಲ. ಬರೆದಿಟ್ಟಾಗ ಅದು ಅಷ್ಟುಪಷ್ಟವಾಗಿ ಬರೆದಿತ್ತು. ಎಲ್ಲ ಗದ್ದೆ ಜಮೀನಿಗೆಲ್ಲ ಹೋಗ್ತಿದ್ದು, ಗದ್ದೆ ಎಲ್ಲ ತಿನ್ನೋಕೆ ಹೋದರೆ ಯಾರೂ ಇಲ್ಲಿ ಏನೂ ಮಾಡ್ತಿರಲಿಲ್ಲ. ನರಸಿಂಹ ಪರ್ವತದ ಕೆಳಭಾಗ ಆಗುತ್ತೆ. ಒಂದು ಬೆಳಗ್ಗೆ ಹೊರಟ್ರೆ 10-11 ಗಂಟೆ ಅಲ್ಲಿಗೆ ತಿಂಗಳಿಗೆ ಹೋಗ್ಬೋದು, ಕಾಲು ನಡಿಗೆಲ್ಲ ಹೋದರೆ. ಇದು ಏನು ಮಾಡ್ತು ಅಂದ್ರೆ ಅಲ್ಲಿ ಪರ್ವತ ಹತ್ತಿ ಕೆಳಗಿಳಿದು ಅಲ್ಲೆಲ್ಲ ಅವ್ರನ್ನ ಬೆಳೆ ಎಲ್ಲ ನಾಶ ಮಾಡ್ತಾ ಹಿಡಿದು ಕಟ್ಟಿ ಹಾಕಿ ಬಾಲ ಕಡಿದು ಗುರುತು ಉಂಟು, ಬಾಲ ಕಾಲು ಎಲ್ಲ ಕಡಿದ್ರು. ಅದು ಸುತ್ತೋಯ್ತಂತೆ. ಅವನಿಗೆ ಸಮಸ್ಯೆ ಆಯಿತು. ದೇವರ ಋಷಿಶೃಂಗರು ಪ್ರೇರಣೆಯಿಂದ ರಾತ್ರಿ ಕನಸಿನಲ್ಲಿ ಕಂಡು ಒಂದು ಜಾಗದ ಸೂಚನೆ ತೋರಿಸ್ತಿದ್ದಂತೆ. ಈ ದೇವರ ಬಸವವನ್ನು ನೀನು ಹತ್ಯೆ ಮಾಡಿದ್ದಿ, ಅದನ್ನು ನೀನು ಮಾಡಿಸಿಕೊಟ್ರೆ ನಿನ್ನ ಕುಟುಂಬ ಅಭಿವೃದ್ಧಿಯಾಗುತ್ತೆ ಅಂತ ಹೇಳಿ ಸೂಚನೆ ಕೊಟ್ಟ ಪ್ರಕಾರವಾಗಿ ಅವನು ಜಾಗವನ್ನು ಹುಡುಕಿಕೊಂಡು ಬಂದಾಗ ಅವರ ಪೂರ್ವಿಕರು ಬಂದು ನೋಡಿದಾಗ ಅವನಿಗೆ ಕನಸಿನಲ್ಲಿ ಏನು ಸೂಚನೆ ಕಂಡಿತ್ತು ಅದೇ ಜಾಗ ಅವನು ಬಸವನ ಮಾಡಿ ಒಪ್ಪಿಸಿದ್ದಾರೆ. ಆ ಬಸವನಲ್ಲಿ ಏನು ವಿಶೇಷ ಅಂದರೆ ಈಶ್ವರನ ಎದುರುಗಡೆ ಬಸವ ಇರಬೇಕು, ಅದನ್ನು ಅವ್ರು ಮಾಡಿ ಒಪ್ಪಿಸಿದ್ದಾರೆ. ಅದರಲ್ಲಿ ವಿಶೇಷ ಏನು ಅಂದರೆ ಬೆಣ್ಣೆ ತಂದು ಹಾಕ್ತಾರೆ. ಕಾರಣ ಹಿಂದೆ ಮಕ್ಕಳು ಮಣ್ಣು ತಿನ್ನುವಂಥದ್ದು, ಅವರು ಆರೋಗ್ಯವಾಗದೇ ಇರೋದು, ಹೊಟ್ಟೆಗೆ ಜೀರ್ಣಶಕ್ತಿ ಕಡಿಮೆ ಆದಾಗ ಬಸವನಿಗೆ ಬೆಣ್ಣೆ ಹಚ್ಚುವಂಥ ಕಾರಣ ಬಂತು. ಅದು ಈಗಲೂ ನಡೀತಾ ಇದೆ. ಆಮೇಲೆ ಈ ಗದ್ದೆ ಉಳುವಾಗ ಎತ್ತುಗಳು ಕಳ್ತನ ಮಾಡ್ತಿದ್ವು, ಗಾಡಿ ಕಟ್ಟಿದ್ರು, ಕೆಲಸ ಮಾಡ್ತಿದ್ದಿಲ್ಲ. ಜಾನುವಾರುಗಳಿಗೆ ಎಲ್ಲ ಹಸು ಕರುಗಳಿಗೆ ಸಮಸ್ಯೆ ಆದಾಗ ಈ ಬಸವನಿಗೆ ಬಂದು ಬಳೆ ಸರ ಇತ್ಯಾದಿ ಪೂಜೆ ಮಾಡಿಸ್ತಿದ್ವಿ. ಈಗ ವಾಹನಗಳು ಬಸವನ ಎತ್ತಿನ ಗಾಡಿ ಇಲ್ಲ, ಬಂಡಿ ಇಲ್ಲ, ಹಾಗಾಗಿ ಈಗ ಮನುಷ್ಯನಿಗೆ ವಾಹನಗಳಿದ್ದಾವೆ. ಏನು ಕಾರು ಬಸ್ಸು ಎಲ್ಲ ಅದು ಅಭಿವೃದ್ಧಿ ಆಗದೇ ಇದ್ದಾಗ ಈ ಬಸವನಿಗೆ ಪೂಜೆ ಮಾಡಿಸೋದ್ರಿಂದ ನಡೆದಿದೆ, ಇದು ನಡೀತಾ ಇದೆ. ಬಂದು ಮಾಡೋದ್ರಿಂದ ಅವ್ರ ವಾಹನದಲ್ಲಿ ಆಕ್ಸಿಡೆಂಟ್ ಆಗೋದು ಕಡಿಮೆ ಆಗುತ್ತೆ, ವಾಹನ ಅಭಿವೃದ್ಧಿ ಆಗುತ್ತೆ, ನಡೀತಾ ಇದೆ. ಇಲ್ಲಿವರೆಗೂ ಶ್ರೀ ಕಿಗ್ಗ ಶಾಂತ ಸಮೇತ ಋಷಿಶೃಂಗ ದೇವಸ್ಥಾನದ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯನ್ನು ತಿಳಿಸಿಕೊಡೋ ಪ್ರಯತ್ನ ಮಾಡಿದ್ವಿ. ನಮಗೆ ಈ ಬಗ್ಗೆ ಮಾಹಿತಿಯನ್ನು ತಿಳಿಸಿದಂತಹ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಶಿವರಾಮ್ ಭಟ್ರು ಇವರಿಗೆ ಹಾಗೂ ದೇವಸ್ಥಾನದ ಶಾಂತಿವಂತಹ ಅರುಣಾಚಲ ಭಟ್ರು ಇವರಿಗೆ ಧನ್ಯವಾದಗಳು. ಹಾಗೆ ಇಲ್ಲಿ ಬರೋ ಪ್ರವಾಸಿಗರಿಗೆ ಒಂದು ಮಾಹಿತಿಯನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿಂದ ಶೃಂಗೇರಿಯಿಂದ ಸುಮಾರು 7 ಕಿಲೋಮೀಟರ್ ದೂರದಲ್ಲಿ ಕಿಗ್ಗ ಋಷಿಶೃಂಗೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ದೇವಸ್ಥಾನದಿಂದ 5 ಕಿಲೋಮೀಟರ್ ದೂರದಲ್ಲಿ ಸಿರಿಮನೆ ಫಾಲ್ಸ್ ಇದೆ. ಹಾಗೆ ದೇವಸ್ಥಾನದಿಂದ 3 ಕಿಲೋಮೀಟರ್ ದೂರದಲ್ಲಿ ಕಿಗ್ಗ ನರಸಿಂಹ ಪರ್ವತ ಇದೆ, ಅಲ್ಲಿ ಟ್ರೆಕ್ಕಿಂಗ್ ಕೂಡ ಹೋಗ್ಬೋದು ನೀವು. ಈಗಾಗಲೇ ನಮಗೆ ಹಿರಿಯರ ವಿಷಯ ತಿಳಿಸ್ಕೊಟ್ಟಂತೆ ಕಿಗ್ಗ ನರಸಿಂಹ ಪರ್ವತವು ಋಷಿಶೃಂಗ ತಪಸ್ ಮಾಡಿದಂತ ಆದಾಗ ಇನ್ನು ಕೆಲವೇ ಮುಂದಿನ ನಮ್ಮ ವಿಡಿಯೋಗಳಲ್ಲಿ ನಾವು ಅದನ್ನು ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀವಿ. ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳಿಗೆ ಇನ್ನೊಂದು ಮಾಹಿತಿಯನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ದೇವಸ್ಥಾನದಲ್ಲಿ ಯಾವುದೇ ರೀತಿಯ ನೀವು ಚಿತ್ರೀಕರಣ ಮಾಡೋ ಹಾಗಿಲ್ಲ, ಯಾಕಂದರೆ ಇಲ್ಲಿ ಕಡ್ಡಾಯ ನಿಷೇಧ ಇದೆ. ನೀವು ಚಿತ್ರೀಕರಣ ಮಾಡಲೇಬೇಕು ಅಂತಾದರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಂದ ನೀವು ಇದಕ್ಕೆ ಪರ್ಮಿಷನ್ ತೊಗೊಬೇಕಾಗತ್ತೆ. ಪರ್ಮಿಷನ್ ತೊಗೊಂಡು ಸಂಬಂಧ ಏನು ಶುಲ್ಕ ಇದೆ ಅದನ್ನು ಪಾವತಿಸಿ ನೀವು ಅಲ್ಲಿ ಚಿತ್ರೀಕರಣ ಮಾಡ್ಬೋದು. ಇನ್ನಷ್ಟು ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ಫೋ ಅಡ್ಡ, ಇದು ವಿಷಯಗಳ ಕಣಜ. ಸೈನಿಂಗ್ ಅಪ್, ಸಚಿ ಶೃಂಗೇರಿ.